ಆಘಾತಕಾರಿ ಘಟನೆಯೊಂದರಲ್ಲಿ ಯುವತಿಯೊಬ್ಬಳು ತನ್ನ ಕೋಣೆಯಲ್ಲಿ ಹೀಟರ್ ಹಾಕುವಾಗ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದ ಘಟನೆ ಖೈರಾತಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರ ಪ್ರಕಾರವಾಗಿ ಕರೀಂನಗರ ನಿವಾಸಿ ಕೆ ಸೌಮ್ಯ ಖೈರಾತಾಬಾದ್ನಲ್ಲಿ ವಾಸ ಮಾಡ್ತಾ ಇದ್ರು. ವಾಸವಿ ಆಸ್ಪತ್ರೆಯಲ್ಲಿ ಆಕೆ ನರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಶುಕ್ರವಾರ ಸಂಜೆ ಆಕೆ ಕರ್ತವ್ಯಕ್ಕೆ ಹೋಗಬೇಕಿತ್ತು. ಸೌಮ್ಯಾಳ ಸ್ನೇಹಿತ ಪ್ರಶಾಂತ್ ಆಕೆಗೆ ಕರೆ ಮಾಡಿದ್ದಾನೆ. ಯಾಕೆ ಇನ್ನು ಆಕೆ ಬಂದಿಲ್ಲ ಅಂತ ಹೇಳಿ ಆಕೆಗೆ ಕರೆ ಮಾಡಿದ್ದಾನೆ. ಆದರೆ ಆಕೆ ಫೋನ್ ರಿಸೀವ್ ಮಾಡಿಲ್ಲ, ಆತನ ಫೋನ್ ರಿಸೀವ್ ಅನ್ನ ಮಾಡಿಲ್ಲ. ಅದರಿಂದ ಅನುಮಾನದ ಮೇಲೆ ಸಂಜೆ 7:30 ಸುಮಾರಿಗೆ ಕೋಣೆಗೆ ಬಂದು ಬಾಗಿಲನ್ನ ಬಡಿದ್ರು. ಸ್ಥಳೀಯರ ಸಹಾಯದಿಂದ ಬಾಗಿಲನ್ನ ತೆರೆದು ಕೋಣೆಯತ್ತ ನೋಡಲಾಗಿದೆ. ಆಗ ಸೌಮ್ಯ ಸ್ನಾನಗೃಹದ ಪಕ್ಕದ ಹೀಟರ್ ಮೇಲೆ ಬಿದ್ದು ಪ್ರಜ್ಞಾಹೀನರಾಗಿದ್ಲು. ಹೀಟರ್ ಅನ್ನ ತಕ್ಷಣ ಸ್ವಿಚ್ ಆಫ್ ಮಾಡಲಾಯಿತು ಮತ್ತು ಆಕೆಯನ್ನ ಆಸ್ಪತ್ರೆಗೂ ಕೂಡ ಸಾಗಿಸಲಾಯಿತು. ಅಲ್ಲಿ ಕರ್ತವ್ಯದ ವೈದ್ಯರು ಆಕೆಯನ್ನ ಪರೀಕ್ಷೆ ಮಾಡಿ ಈಗಾಗಲೇ ಆಕೆ ಸತ್ತಿದ್ದಾಳೆ ಅಂತ ದೃಢಪಡಿಸಿದ್ರು. ಹೀಟರ್ ಆನ್ ಮಾಡಿ ಬಕೆಟ್ನಲ್ಲಿ ಹಾಕುವಾಗ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಾವನ್ನಪ್ಪಿರಬಹುದು ಎಂದು ಮೇಲ್ನೋಟಕ್ಕೆ ದೃಢಪಟ್ಟಿದೆ. ಇನ್ನು ದೇಹದ ಮೇಲೆ ಹೀಟರ್ನಿಂದ ಸುಟ್ಟ ಗಾಯಗಳಾಗಿದ್ವು. ಮೃತರ ತಾಯಿ ಭಾಗ್ಯಲಕ್ಷ್ಮಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.